ಇದಕ್ಕಿದ್ದ ಹಾಗೆ ಸೂರ್ಯನ ತಾಪ ಇಷ್ಟು ಜಾಸ್ತಿ ಯಾಕಾಯ್ತು? ಇದೇ ರೀತಿ ತಾಪ ಇದ್ರೆ ಈ ಭೂಮಿ ಮೇಲೆ ಯಾರೂ ಜೀವಂತವಾಗಿ ಇರೋದೇ ಇಲ್ಲ. ಈ ರೀತಿ ಬಿಸಿಲೇ ಇರೋದು ಶುಭ ಸಂಕೇತ ಅಲ್ಲ. ವಾತಾವರಣದ ಈ ಪರಿವರ್ತನೆನ ಮೊದಲನೇ ಸಲ ನೋಡ್ತಿರೋದು. ಆದ್ರೆ ಇದಕ್ಕಿದ್ದ ಹಾಗೆ ತಾಪ ಇಷ್ಟೊಂದು ಹೆಚ್ಚಾಗಿರೋದು ಹೇಗೆ? ನಂದ, ನನಗನ್ಸತ್ತೆ ಖಂಡಿತವಾಗ್ಲೂ ಇದ್ರ ಹಿಂದೆ ಇಂದ್ರನ್ ಕೈವಾಡ ಇರಬೇಕು. ಇಲ್ಲ ಮಿತ್ರ, ಭಗವಂತ ಇಂದ್ರನ್ ಮೇಲೆ ಹೀಗೆ ಆರೋಪ ಮಾಡೋದು ಸರಿಯಲ್ಲ. ನನಗ್ ಭಯ ಆಗ್ತಿದೆ. ಈ ಕಾರಣಕ್ಕೆ ಇನ್ಯಾವುದೋ ದೊಡ್ಡ ಅಪಾಯ ಎದುರಾದ್ರೆ? ನಂದರಾಜ, ಬೇಗ ಇಲ್ಲಿ ಬನ್ನಿ ನಂದರಾಜ. ನಂದಣ್ಣ, ಈ ಬಾವಿ ನೋಡಿ. ಬೆಳಗ್ಗೆ ಇಡೀ ಬಾವಿಯಲ್ಲಿ ನೀರಿತ್ತು, ಈಗೆಲ್ಲ ಒಣಗೋಗಿದೆ. ಆದ್ರೆ ಇದಂತೂ ಪೂರ್ತಿ ಬತ್ತೋಗಿದೆ. ಅಪ್ಪ, ಜಲದ ಸಮಸ್ಯೆ ಜೀವನದಲ್ಲಿ ತುಂಬಾ ದೊಡ್ಡ ಸಮಸ್ಯೆ. ನೀರಿಲ್ದೆ ನಾವು ಜೀವನದ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕ್ಬೇಕು ನಾವು. ಈ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ನಾವ್ ಯಾರ್ದಾದ್ರೂ ಸಹಾಯ ಕೇಳ್ಬೇಕು. ಆದ್ರೆ ಅಣ್ಣ, ಯಾರಿದ್ದಾರೆ ಈಗ ನಮ್ಗೆ ಸಹಾಯ ಮಾಡೋರು? ಇವರು ನಮಗ್ ಸಹಾಯ ಮಾಡ್ತಾರೆ. ಯಾಕ್ ನಿಂತ್ಬಿಟ್ರಿ? ಬನ್ನಿ ಹೋಗೋಣ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ನಿಮ್ಗೆ ಇಲ್ಲಿ ಏನೂ ಸರಿ ಹೋಗಲ್ಲ. ಬನ್ನಿ ನನ್ ಜೊತೆ. ಅಯ್ಯೋ ಬನ್ನಿ. ಹಾ ದೇವಿ, ಬರ್ತೀನಿ. ಕ್ಷಮಿಸಿಬಿಡಿ ಪ್ರಭು, ನಾನು ದೇವಿಯ ಮಾತಿಗೆ ಶರಣಾಗಿ ಬರಲೇಬೇಕಾಯ್ತು. ಹನುಮಂತ, ನಿನ್ನ ಅನಿವಾರ್ಯತೆಯಿಂದ ನನ್ ಕೆಲ್ಸ ಇನ್ನಷ್ಟು ಕಷ್ಟ ಆಯ್ತು. ರಾಧೆ, ನೀನ್ ಮತ್ತೆ ಯಾರೋ ಅಪರಿಚಿತನ ಕರ್ಕೊಂಬಂದಿದ್ಯಾ? ಯಾಕ್ ನಿನಗ್ ನೆನ್ಪಿಲ್ವಾ ಆ ತೃಣಾವರ್ತ ಏನ್ ಮಾಡಿದ್ದ ಅಂತ? ಇವ್ರು ಹಾಗೆಲ್ಲ ಇಲ್ಲ ಅಣ್ಣ. ಬಜರಂಗಿ ಅವ್ರಿಗೆ ಇಲ್ಲಿ ಬರೋಕೆ ಇಷ್ಟ ಇರ್ಲಿಲ್ಲ. ಮತ್ತೆ ಇಲ್ಲಿಗೆ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು? ಅಣ್ಣ, ಇವ್ರಣ್ಣ ಮನೆಯಿಂದ ಹೊರಗೆ ಕಳಿಸ್ಬಿಟ್ರು. ಪಾಪ ಇವ್ರು ಕಾಡಲ್ಲಿ ಒಬ್ರೇ ಕೂತಿದ್ರು. ನನ್ಗೆ ಕರುಣೆ ಬಂದು ಆಗಿದ್ದಾಗ್ಲಿ ಅಂತ ಜೊತೆ ಕರ್ಕೊಂಡ್ ಬಂದೆ. ಆದ್ರೆ ರಾಧೆ ಅಣ್ಣ, ಒಂದ್ ಕೈಲಿ ಎಲ್ಲಾ ಬೆರಳು ಸಮಾನವಾಗಿರಲ್ಲ, ಹಾಗೇನೆ ಎಲ್ಲರ ತೃಣಾವರ್ತ ಆಗಿರಲ್ಲ. ನಾನ್ ಸರಿಯಾಗಿ ಹೇಳಲ್ಲ ಅಪ್ಪ? ಕೃಷ್ಣ ಸರಿಯಾಗಿ ಹೇಳ್ದ. ಒಂದು ಕೆಟ್ಟ ಅನುಭವದಿಂದ ನಾವು ಎಲ್ಲರನ್ನೂ ದೋಷಿಗಳು ಅನ್ನಕ್ಕಾಗಲ್ಲ. ಆದ್ರೆ ನಾನ್ ಇವನ್ ಮೇಲೆ ಒಂದ್ ಕಣ್ಣಿಟ್ಟಿರ್ತೀನಿ ದೊಡ್ಡಪ್ಪ. ನಂದ, ಇದಕ್ಕಿದ್ದ ಹಾಗೆ ಸೂರ್ಯನ ಶಾಖ ಹೆಚ್ಚೋದು ಇದು ಋತುಗೆ ಅನುಕೂಲ ಅಲ್ಲ. ಹೌದು ಮಿತ್ರ, ನಾವು ಇದಕ್ಕೆ ಯಾವ್ದಾದ್ರೂ ಉಪಾಯ ಮಾಡ್ಲೇಬೇಕು. ಹೀಗೆ ಶಾಖ ಹೆಚ್ಚಾಗ್ತಾ ಇದ್ರೆ ತುಂಬಾ ಬೇಗ ವೃಂದಾವನದಲ್ಲಿ ನೀರು ಮುಗಿದು ಹೋಗುತ್ತೆ. ನಾವು ನೀರಿನ ಅಭಾವ ಆಗ್ದಿರೋಕೆ ಬೇರೆ ದಾರಿನ ಹುಡುಕ್ಲೇಬೇಕು. ನಾವಾದಷ್ಟು ಬೇಗ ಒಂದು ಹೊಸ ಬಾವಿನ ತೋಡ್ಲೇಬೇಕು. ನಾನ್ ತೋಡ್ತೀನಿ ಬಾವಿನ. ನಿಮ್ಮ ಅನುಮತಿ ಇದ್ರೆ ಬಾವಿ ತೋಡೋದಿಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡಬಹುದಾ? ಸಾಧ್ಯ ಇಲ್ಲ. ನಂಗೆ ನಿನ್ ಸಹಾಯ ಸ್ವಲ್ಪನೂ ಅವಶ್ಯಕತೆನೇ ಇಲ್ಲ. ಈ ಕೆಲ್ಸ ನಾನೇ ಮಾಡ್ಕೊಳ್ತೀನಿ. ಮುಖಮಂಡಲದಲ್ಲಿ ಇಂದಿಗೂ ಅದೇ ಕ್ರೋಧ. ಈ ಶ್ರೀಮುಖದ ದರ್ಶನಕ್ಕೆ ಯುಗಗಳಿಂದ ಪ್ರತೀಕ್ಷೆ ಮಾಡಿದ್ದಾನೆ ಈ ಹನುಮ. ಲಾಡು, ನನಗ್ ಶಕ್ತಿ ಕೊಡೋ ಲಾಡು ಎಲ್ಲಿದೆ ಹೇಳಿ.
ಪ್ರಭು, ಸೂರ್ಯ ತನ್ನ ತಾಪದಿಂದ ಮನುಷ್ಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾನೆ. ನನಗೆ ಬಲರಾಮನಿಗೆ ಸಹಾಯ ಮಾಡುವ ಆದೇಶ ನೀಡಿರಿ ಪ್ರಭು. ಹನುಮಂತ, ನನ್ಗೆ ನಿನ್ ಭಾವನೆ ಅರ್ಥ ಆಗ್ತಿದೆ. ಸೂರ್ಯದೇವನ್ ಪ್ರಕೋಪದಿಂದ ನೀನು ವೃಂದಾವನ ಜನರನ್ನ ಕಾಪಾಡೋಕ್ ಬಯಸ್ತಿದ್ಯಾ. ಆದರೇನು ಪ್ರಭು? ಹನುಮಂತ, ವೃಂದಾವನ ವಾಸಿಗಳಿಗೆ ನಿನ್ನ ದಿವ್ಯ ಸ್ವರೂಪ ಮತ್ತೆ ನಿನ್ನ ಶಕ್ತಿಗಳ ಬಗ್ಗೆ ಈಗ ತಿಳಿಯೋದು ಬೇಡ. ನೀನು ಎಚ್ಚರದಿಂದ ಇರಬೇಕು. ನಿಮ್ಮ ಇಚ್ಛೆಯಂತಾಗಲಿ ಪ್ರಭು. ದಾಮೋದರ, ದಾಮುಚಿಕಪ್ಪ, ದಾಮೋದರ, ದಾಮುಚಿಕಪ್ಪ, ಕಣ್ಬಿಡಿ ದಾಮುಚಿಕಪ್ಪ, ದಾಮುಚಿಕಪ್ಪ, ದಾಮುಚಿಕಪ್ಪ. ದಾಮೋದರ, ಇವನ್ಗೆ ಪ್ರಜ್ಞೆ ತಪ್ಪಿದೆ. ನಾವು ಬೇಗ ನೀರಿನ ವ್ಯವಸ್ಥೆ ಮಾಡಬೇಕು. ಜೈ ಶ್ರೀರಾಮ. ಪ್ರಭು, ನಿಮ್ಮ ಸೇವಕನಿಗೆ ಆಶೀರ್ವಾದ ಮಾಡಿ. ಜೈ ಶ್ರೀರಾಮ. ರಾಮಭಕ್ತ ಹನುಮಂತ, ದಾಮೋದರ, ನೀರು. ದಾಮೋದರ, ದಾಮುಚಿಕಪ್ಪ, ನಾನ್ ನಿಮ್ಗೆ ಈಗ್ಲೇ ನೀರ್ ತರ್ತೀನಿ. ಆದ್ರೆ ನೀರಿನ ಒಂದು ಹನಿನೂ ಇಲ್ಲ. ಸೂರ್ಯನ ತಾಪದಿಂದ ಸಂಪೂರ್ಣ ನೀರಿನ ಹೊರತೆ ಬತ್ತು ಹೋಗಿದೆ. ಎದ್ದೇಳಿ ದಾಮುಚಿಕಪ್ಪ, ಎದ್ದೇಳಿ. ನೀರಿನ ವ್ಯವಸ್ಥೆ ಆಗಿದೆ. ಒಂದ್ ಹನಿ ನೀರು ಇಲ್ಲ. ಆದ್ರೂ ನಿಂಗೆ ಈ ನೀರು ಹೇಗ್ ಸಿಕ್ತು? ಬಾವಿಯಿಂದ. ಊರಿನ ಉತ್ತರ ದಿಕ್ಕಲ್ಲಿ ನೀರಿಗೆ 4 ಬಾವಿ ಇದೆ. ಅದ್ರಿಂದಾನೇ ನೀರ್ ತಂದಿದ್ದು. 4 ಬಾವಿನಾ? ಆದ್ರೆ ನಾವೆಲ್ಲ ಇಲ್ಲಿ ಒಂದೇ ಬಾವಿ ನೋಡಿದ್ವಲ್ಲ. ನೀವೆಲ್ಲ ಸ್ವಲ್ಪ ದಿನದ ಮೊದಲು ಈ ಊರಿಗೆ ಬಂದಿದ್ದು. ಬಹುಶಃ ನಿಮ್ ದೃಷ್ಟಿಗೆ ಆ ಬಾವಿ ಕಾಣಿಸ್ಲೇ ಇಲ್ಲ. ಬೇಕಾದ್ರೆ ನೀವೇ ಸ್ವತಃ ಹೋಗಿ ನೋಡಬಹುದು. 4 ಬಾವಿ? ಇದಂತೂ ತುಂಬಾ ಸಂತೋಷದ ವಿಷಯ. ಬಾಯಾರಿಕೆಯಿಂದ ಪ್ರಾಣ ಹೋಗ್ತಿದೆ. ಎಲ್ರೂ ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ ಬನ್ನಿ. ಹನುಮಂತ, ಹನುಮಂತನಿರುವಾಗ ಪೃಥ್ವಿಯಡಿಗೆ ಹೋಗುವುದು ಅಸಂಭವ.
ಕಾಪಾಡಿದ್ದಕ್ಕೆ ನಿನ್ಗೆ ಧನ್ಯವಾದ ಹನುಮಂತ. ಇದು ನನ್ನ ಸೌಭಾಗ್ಯ ಪ್ರಭು. ನಿಮ್ಮ ಲೀಲೆಯಲ್ಲಿ ನಾನೂ ಸಹಾಯ ಮಾಡುವಂತಾಯಿತು. ನೀನು ಮರಳಿ ಬಂದೆ. ಬಹುಶಃ ನಿಮ್ಮೆಲ್ಲರಿಗೂ ದೇವಲೋಕದ ಸುಖ ವೈಭವದ ಮದ ಏರಿರಬೇಕು. ಏಕೆ ಸೂರ್ಯದೇವ? ಇಷ್ಟಕ್ಕೂ ಅಂತಹ ಕಠಿಣತೆ ಏನಿತ್ತು? ಅದರ ಸಮ್ಮುಖ ಮಹಾ ತೇಜಸ್ವಿ ಸೂರ್ಯನಿಗೂ ಅವನ ದಿಶೆ ಬದಲಿಸುವಂತಾಯಿತು. ಹೇಳು ಸೂರ್ಯದೇವ, ಅದೆಂತಹ ಕಾರಣವಿತ್ತು? ನಿಮಗೆ ಕನಿಷ್ಠ ದೇವರಾಜನ ಆಜ್ಞೆ ಉಲ್ಲಂಘಿಸಲು ಭಯವೂ ಆಗಲಿಲ್ಲವಲ್ಲ? ಉತ್ತರ ನೀಡು ಸೂರ್ಯದೇವ, ಉತ್ತರ ನೀಡು ಸೂರ್ಯದೇವ. ನನ್ನ ವಿಫಲತೆಗೆ ಕಾರಣ ರಾಮಭಕ್ತ ಹನುಮಂತ ದೇವರಾಜ. ಎಲ್ಲಿಯವರೆಗೆ ಹನುಮಂತ ವೃಂದಾವನದಲ್ಲಿರುವನೋ ಅಲ್ಲಿಯವರೆಗೆ ವೃಂದಾವನ ವಾಸಿಗಳನ್ನು ಶಿಕ್ಷಿಸುವುದು ಅಸಂಭವವೇ ದೇವರಾಜ? ನಾರಾಯಣ ನಾರಾಯಣ. ಹೇ ಪ್ರಭು, ಇಡೀ ಜಗತ್ತಿಗೆ ಪ್ರಕಾಶ ನೀಡುವ ಸೂರ್ಯದೇವನ ಮುಖದಲ್ಲಿ ಭಯದ ಛಾಯೆಯೇ? ಪ್ರಭು, ರಾಮಭಕ್ತ ಹನುಮಂತನ ಒಂದೇ ಒಂದು ದರ್ಶನದಿಂದ ಸೂರ್ಯದೇವ ಮರಳಿ ಹೋಗಲು ಸಾಧ್ಯವಾಯಿತು. ಸೂರ್ಯದೇವನ ಈ ಭಯದ ಹಿಂದೆ ಏನು ಕಾರಣವಿರಬಹುದು? ದೇವರ್ಷಿ, ಸೂರ್ಯದೇವನ ಭಯಕ್ಕೆ ಕಾರಣ ಹನುಮಂತನ ಬಾಲ್ಯಾವಸ್ಥೆಯಲ್ಲಿ ನಡೆದ ಒಂದು ಘಟನೆ. ಹನುಮಂತನ ಬಾಲ್ಯಾವಸ್ಥೆ? ಪ್ರಭು, ನನ್ನ ಜಿಜ್ಞಾಸೆ ಹೆಚ್ಚಾಗುತ್ತಿದೆ. ಕೃಪೆ ಮಾಡಿ ವಿಸ್ತಾರವಾಗಿ ತಿಳಿಸಿಕೊಡಿ. ನನ್ನ ಜಿಜ್ಞಾಸೆಯನ್ನು ಶಾಂತಗೊಳಿಸಿ ಪ್ರಭು. ತ್ರೇತಾಯುಗದಲ್ಲಿ ದೇವಿ ಅಂಜನಾ ಮತ್ತು ಕೇಸರಿಯ ಮಗ ಹನುಮಂತನ ಜನನವಾಯಿತು. ಒಂದು ದಿನ ಹನುಮಂತ ಗಾಢ ನಿದ್ರೆಯಲ್ಲಿದ್ದ. ಆಗ ದೇವಿ ಅಂಜನಾ ಅವನ ಸಮೀಪವಿರಲಿಲ್ಲ. ಅಮ್ಮ, 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 ನೀವೆಲ್ಲಿದ್ದೀರಾ ಅಮ್ಮ? ನಾನು ಈಗೇನ್ ತಿನ್ಲಿ? ನಂಗೆ ತುಂಬಾ ಹಸಿವಾಗ್ತಿದೆ. ಇದ್ಯಾವ ತರ ಹಣ್ಣು? ನೋಡಕ್ಕಂತೂ ತುಂಬಾ ಸುಂದರವಾಗಿದೆ. ಇದನ್ ತಿಂದ್ರೆ ಖಂಡಿತ ನನ್ನ ಹಸಿವು ಓಡ್ ಹೋಗತ್ತೆ. ಇವನು ಯಾರು ಬಾಲಕ ನಿಂತಿದ್ದಾನೆ. ಆದರೆ ನನಗೆ ಇಷ್ಟು ಸಮೀಪ ಬಂದರೂ ಇವನ ಮೇಲೆ ನನ್ನ ಪ್ರಚಂಡ ತಾಪದ ಪರಿಣಾಮ ಬೇಕಾಗುತ್ತಿಲ್ಲ. ಬಾಲಕ, ಮರಳಿ ಹೋಗು, ಅನ್ಯಥಾ ನನ್ನ ಶಕ್ತಿಗಳಿಂದ ನೀನು ಭಸ್ಮವಾಗುವೆ. ದೇವತೆಗಳ ರಾಜ ಇಂದ್ರದೇವ ಸ್ತಂಭೀಭೂತನಾಗುವ ಜೊತೆಯಲ್ಲೇ ಕ್ರೋಧಿತನಾಗಿದ್ದ. ಆಗ ಅವನಿಗೆ ತಿಳಿಯಿತು, ಒಬ್ಬ ಚಿಕ್ಕ ಬಾಲಕನು ಸೂರ್ಯನನ್ನೇ ನುಂಗಿದನೆಂದು. ಕ್ಷಮಿಸಿಬಿಡಿ ದೇವರಾಜ, ಆದರೆ ನನ್ನ ನೆನಪಿನಲ್ಲಿ ಆ ದೃಶ್ಯ ಇಂದಿಗೂ ಅಚ್ಚೊತ್ತಿದೆ. ಅಂದು 4 ದಿಕ್ಕುಗಳಲ್ಲಿ ಪ್ರಕಾಶಿಸುವ ನನ್ನ ಪ್ರಚಂಡ ಖ್ಯಾತಿಯನ್ನ ಆ ಚಿಕ್ಕ ಬಾಲಕನು ಅಂಧಕಾರದ ಆಳಕ್ಕೆ ಸೆದು ಅದನ್ನು ಕಳಂಕಿತಗೊಳಿಸಿದ್ದ. ನಾನು ಪುನಃ ಅವನ ಸಮಕ್ಷ ನಿಂತು ನನ್ನ ಅಸ್ತಿತ್ವವನ್ನು ಅಪಾಯಕ್ಕೆ ನೂಕಲಾರೆ ದೇವರಾಜ. ಹನುಮಂತ, ಈಗ ಬಾಲಕನಲ್ಲ ಅವನು. ನನ್ನ ಶಕ್ತಿಗಳಿಂದ ತಡೆಯಲಾಗದು. ಅವನ ಶಕ್ತಿಯೂ ವಿಕಾಸವಾಗಿದೆ. ಒಮ್ಮೆ ನೀವು ಇಂತಹ ಉಪಾಯ ಮಾಡುವಿರಾದರೆ ದೇವರಾಜ, ಅದರಿಂದ ಹನುಮಂತ ನನ್ನ ದಾರಿಗೆ ಬರದಂತಾಗಬೇಕು.
ಆಗ ನಾನು ನಿಮ್ಮ ಆದೇಶದ ಪಾಲನೆ ಮಾಡಬಹುದು ದೇವರಾಜ. ಯೋಜನೆ ರೂಪಿಸುವ ಮೊದಲು ಹನುಮಂತ ವೃಂದಾವನಕ್ಕೆ ಬಂದ ಕಾರಣ ತಿಳಿಯಬೇಕು. ಇಂದ್ರದೇವನ ವಜ್ರಾಯುಧದ ಪ್ರಹಾರದಿಂದ ಹನುಮಂತನ ಮುಖದ ಆಕಾರವೇ ಬದಲಾಯಿತು. ಆ ಕಾರಣದಿಂದ ಅವನಿಗೆ ಅವನ ಸುಪ್ರಸಿದ್ಧ ಹೆಸರು ಬಂತು, ಹನುಮಂತ. ನನಗೆ ತಿಳಿಯಿತು, ಸೂರ್ಯದೇವ ಮತ್ತೆ ಇಂದ್ರದೇವನ ಈ ಭಯಕ್ಕೆ ಕಾರಣ ತಿಳಿಯಿತು. ಮತ್ತೆ ಇದೂ ಅರಿವಾಯಿತು ಪ್ರಭು, ಆ ರಾಮಭಕ್ತ ಹನುಮಂತ ಇಂದ್ರದೇವನ ಈ ನಿರಂಕುಶತೆಗೆ ವಿರಾಮ ನೀಡಲಿಕ್ಕಾಗಿಯೇ ನಮ್ಮ ಕೃಷ್ಣನ ಸಹಾಯಕ್ಕಾಗಿ ಬೃಂದಾವನಕ್ಕೆ ಬಂದಿದ್ದಾನೆ. ನಾನು ಸರಿಯಾಗಿ ನುಡಿದೆನಲ್ಲ ಪ್ರಭು? ಆದರೆ ಪ್ರಭು, ಕೃಷ್ಣ ತನ್ನ ಲೀಲೆಯಲ್ಲಿ ಹನುಮಂತನನ್ನು ಏಕೆ ಸೇರಿಸುತ್ತಿಲ್ಲ ಪ್ರಭು? ದೇವರ್ಷಿ, ಕೃಷ್ಣನಿಗೆ ತನಗಿಂತ ಅಧಿಕವಾಗಿ ತನ್ನ ಭಕ್ತರ ಚಿಂತೆ ಇರುತ್ತದೆ. ಅವನು ಹನುಮಂತನನ್ನು ತನ್ನ ಲೀಲೆಯಿಂದ ದೂರ ಮಾಡುತ್ತಿಲ್ಲ. ಬದಲಿಗೆ ಅವನು ವೃಂದಾವನದ ವಾಸಿಗಳನ್ನು ಸ್ವಾವಲಂಬಿಯಾಗಿಸುವ ಒಂದು ಪ್ರಯತ್ನ ಮಾಡುತ್ತಿದ್ದ. ಏಕೆಂದರೆ ಕೃಷ್ಣನಿಗೆ ತಿಳಿದಿತ್ತು, ಹನುಮಂತನ ಉಪಸ್ಥಿತಿಯಲ್ಲಿ ಈ ಕಾರ್ಯ ಅಷ್ಟು ಸರಳವಲ್ಲವೆಂದು. ಆದರೂ ಕೊನೆಗೆ ಕೃಷ್ಣ ಕೂಡ ತನ್ನ ಭಕ್ತರ ಪ್ರೀತಿಯ ಮುಂದೆ ತಲೆಬಾಗಲೇಬೇಕಾಗುತ್ತದೆ. ನಾರಾಯಣ ನಾರಾಯಣ, ಶ್ರೀರಾಮ ಭಕ್ತ ಹನುಮಂತನೇ ಧನ್ಯನು ಪ್ರಭು. ನೋಡಿದ್ಯಾ ಅಣ್ಣ, ಬಜರಂಗಿನ ಇಲ್ಲಿ ಕರ್ಕೊಂಡ್ ಬಂದು ನಾನ್ ಯಾವ ತಪ್ಪು ಮಾಡಿಲ್ಲ. ಇವ್ರು ತೃಣಾವರ್ತಿನ್ ತರ ಅಲ್ಲ, ಇವ್ರು ನಮ್ಗೆ ಸಹಾಯ ಮಾಡ್ತಾರೆ. ರಾಧೆ, ನಾನು ನನ್ನ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಮತ್ತೆ ಬಜರಂಗಿ, ನೀನು ನನ್ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ ಮೇಲೆ ಸಂದೇಹ ಪಡಬಾರ್ದಿತ್ತು. ಓಂ ಅಂತರಿಕ್ಷಾಯ ನಮಃ. ರಾಧೆ, ಇನ್ನೂ ನನ್ ಮೇಲ್ ಕೋಪನ? ಗೊಲ್ಲ, ನಾನು ಯಾರ ಮೇಲಾದ್ರೂ ಯಾತಕ್ ಕೋಪ ಮಾಡ್ಕೋಬೇಕು? ರಾಧೆ, ಇದ್ರ ಅರ್ಥ ನಿನ್ಗೆ ನನ್ ಮೇಲೆ ಸಂತೋಷ ಆಗಿದ್ಯಾ? ನನ್ಗೆ ತುಂಬಾ ಸಂತೋಷ ಆಗಿದೆ ಗೊಲ್ಲ. ನನ್ ಸಂತೋಷಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಬಜರಂಗಿ ಅಣ್ಣ. ಯಾಕಂದ್ರೆ ಅವರು ಬೃಂದಾವನದವ್ರ ಎಲ್ಲಾ ತೊಂದರೆಯನ್ನು ದೂರ ಮಾಡಿ ಅವ್ರಿಗೆ ಸಹಾಯನೂ ಮಾಡಿದ್ರು. ಆದ್ರೆ ನಿನಗೆ ನನ್ನ ಭಾವನೆಗಳನ್ನ ಗೌರವಿಸೋಕ್ಕೂ ಬರಲ್ಲ ಗೊಲ್ಲ. ಬಜರಂಗಿ ಅಣ್ಣ, ನೀವು ನನ್ನ ಕರೆದ್ರ ದೇವಿ? ನೋಡ್ದಾ, ಇದು ಗೌರವ ಅಂದ್ರೆ. ನಡೀರಿ. ಭಜರಂಗಿ ಅಣ್ಣ, ಅಂಥದ್ದೇನಿದೆ ವೃಂದಾವನದಲ್ಲಿ? ಈ ಹನುಮಂತ ಅಲ್ಲೇ ಇದ್ದಾನೆ, ಮತ್ತೀ ಬಾಲೆ ಯಾರು? ಹನುಮಂತನಿಗೇ ಆದೇಶ ನೀಡುತ್ತಾಳೆ ರಾಧೆ. ಏನೇ ಆದರೂ ಹನುಮಂತನನ್ನು ತಡೆಯಲು ಈ ಬಾಲೆ ನನಗೆ ಖಂಡಿತ ಸಹಾಯ ಮಾಡುತ್ತಾಳೆ. ನನ್ಗನ್ಸುತ್ತೆ ಇಂದ್ರದೇವಂಗೆ ಸರಿ ದಾರಿ ತೋರ್ಸೋದಿಕ್ಕೆ ನನ್ನ ಹನುಮಂತನ್ ಸಹಾಯ ತಗೊಳ್ಳೇಬೇಕು. ಪ್ರಭು, ನನ್ನನ್ನು ಕ್ಷಮಿಸಿಬಿಡಿ. ರಾಧೆಯ ಹಠದ ಮುಂದೆ ಸೋಲಬೇಕಾಯಿತು ಪ್ರಭು. ಹಾಗಾಗಿ ನೀವು ಬೇಡವೆಂದ ನಂತರವೂ ಇಲ್ಲಿಗೆ ಬರುವಂತಾಯಿತು ಪ್ರಭು. ಹನುಮಂತ, ನನ್ಗೆ ನಿನ್ ಸ್ಥಿತಿ ಅರ್ಥ ಆಯ್ತು. ರಾಧೆ ಹಠ ಯಾವ್ದೋ ಸಾಮಾನ್ಯ ಹಠ ಅಲ್ಲ. ಅವಳ ಹಠದ ಮುಂದೆ ಅಂತೂ ನಾನು ಸೋತೋಗ್ಬಿಡ್ತೀನಿ. ಪ್ರಭು, ಬಾಲಹಠ ಮತ್ತು ನಾರಿಹಠ ಇವೆರಡೂ ವಿಶ್ವವಿಖ್ಯಾತವೇ ಪ್ರಭು. ನೀನ್ ಹೇಳಿದಂತ ಸತ್ಯನೇ ಹನುಮಂತ. ಆದ್ರೆ ಈಗ ನಾವು ನಮ್ ಧ್ಯಾನನ ಇಂದ್ರನ ಮೇಲೆ ಕೇಂದ್ರೀಕರಿಸಬೇಕು. ಯಾಕಂದ್ರೆ ಇಂದ್ರ ಅಷ್ಟು ಸುಲಭವಾಗಿ
ಸೋಲನ್ನು ಒಪ್ಕೊಳ್ಳೋನಲ್ಲ. ನೀನ್ ಬಂದಿದ್ದಕ್ಕೆ ಸೂರ್ಯದೇವ ತನ್ನ ರಥನ ಹಿಂದಕ್ಕೆ ತಗೊಂಡಿದ್ ನಿಜಾನೇ, ಆದ್ರೆ ಇಂದ್ರದೇವ ತನ್ನ ಹೆಜ್ಜೆನ ಹಿಂದೆ ಇಡೋದಿಲ್ಲ. ಅವನು ಮತ್ತೆ ಆಕ್ರಮಣ ಮಾಡ್ತಾನೆ. ಮತ್ತೆ ಅವನ ಆಕ್ರಮಣದಿಂದ ತಪ್ಪಿಸ್ಕೊಳ್ಳಕ್ಕೆ ನಾವು ತಯಾರಾಗಿರ್ಬೇಕು. ನಾನು ಸಿದ್ಧವಾಗಿದ್ದೀನಿ. ಹಾರ ತಗೊಳ್ಳಿ, ಬಳೆ ತಗೊಳ್ಳಿ. ಲಲಿತಾ, ಬೇಲದ ಪಾನಕ ಬೇಗ ಮಾಡು. ಜನ ಎಷ್ಟು ಬೇಗ ಕುಡಿತಾರೋ ಅಷ್ಟು ಬೇಗ ಸೆಕೆಯಿಂದ ಪಾರಾಗ್ತಾರೆ. ಹಾರ ಬೇಕಾ, ಬಳೆ ಬೇಕಾ? ಹಾರಗಳು ಬಳೆನೂ ಇವೆ. ಬಳೆ ಬೇಕಾ, ಹಾರ ಬೇಕಾ? ಅಣ್ಣ, ಮುಂದೆ ಹೋಗಿ, ನಮ್ಗೇನು ಬೇಡ. ಈಗ ನಾವು ಅಲಂಕಾರದ ವಸ್ತುಗಳನ್ನ ನೋಡೋದಕ್ಕಿಂತ ಹೆಚ್ಚು ಮುಖ್ಯವಾದ ಕೆಲಸ ಮಾಡ್ತಿದೀವಿ. ಹುಡುಗಿ, ಇದೇನ್ ಕಮ್ಮಿ ಮಹತ್ವದಲ್ಲ. ನನ್ನ ಹತ್ರ ಒಂದು ಸುಂದರವಾದ ಮುತ್ತಿನ ಹಾರ ಇದೆ. ಈ ತರದ ಹಾರ ನೀ ಮೊದ್ಲು ನೋಡೇ ಇರಲ್ಲ. ಹೌದಾ? ಅಂತ ಹಾರನ? ತೋರ್ಸಿ ಮತ್ತೆ. ನೀವೇ ನೋಡ್ಬಿಡಿ. ಅದ್ರಿಂದ ನಿಮ್ಗೆ ನನ್ ಮಾತು ಸತ್ಯ ಅನ್ನೋ ನಂಬಿಕೆನೂ ಬರುತ್ತೆ. ಇಲ್ಲಿ ನೋಡಿ. ಅಯ್ಯೋ, ಇದಂತೂ ಪ್ರಭು, ಒಮ್ಮೆ ನಿಮ್ಮ ಆಜ್ಞೆ ಇದ್ರೆ ನಾನೇ ಹೋಗಲಿ ಇಂದ್ರನ ಬಳಿ ನಿಮ್ಮ ದೂತನಾಗಿ. ನಾನು ತಿಳಿಸಿ ಹೇಳ್ತೇನೆ. ಹನುಮಂತ, ನನ್ನ ಉದ್ದೇಶ ಇಂದ್ರಂಗೆ ಅರ್ಥ ಮಾಡಿಸೋದಲ್ಲ, ಬದಲಾಗಿ ಅವನ ಅಹಂಕಾರನ ನಾಶ ಮಾಡೋದು ಮತ್ತೆ ಜಗತ್ತಿಗೆಲ್ಲ ತಿಳಿಸಬೇಕಾಗಿದೆ. ನಾವೆಲ್ಲರೂ ಭಗವಂತನ ಸಂತಾನನೇ. ಮತ್ತೆ ತಂದೆ ತನ್ನ ಮಕ್ಕಳ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ. ಹಾಗಾಗಿ ಪ್ರತಿ ಮನುಷ್ಯಂಗೂ ಭಗವಂತನ ಭಯ ಅಲ್ಲ, ಬದಲಾಗಿ ಅವನ್ ಮಾಡೋ ಕೆಲ್ಸದ ಮೇಲೆ ಎಲ್ರಿಗೂ ಪ್ರೀತಿ ಬರ್ಬೇಕು. ಆದರೆ ಅವನಿಗೆ ಇದನ್ನು ತಿಳಿಸಲು ಹೇಗೆ ಸಾಧ್ಯ ಪ್ರಭು? ಹೇಗೆ ಅಂದ್ರೆ ಕ್ರಯ ಮತ್ತೆ ವಿಕ್ರಯ. ಹಾಗಂದ್ರೆ? ಅಂದ್ರೆ ಕೃಷ್ಣ ನನ್ಗೆ ಅವನ್ ಹಾರ ಮಾರ್ದ, ನಾನ್ ತಗೊಂಡೆ. ಇಲ್ಲ, ನಾನಿದನ್ ನಂಬೋದಿಲ್ಲ. ನನ್ಗೊಲ್ಲ ಯಾವತ್ತೂ ಹಾಗ್ ಮಾಡೋದಿಲ್ಲ, ಸಾಧ್ಯನೇ ಇಲ್ಲ. ನಾನ್ ಈಗ್ಲೇ ಹೋಗ ಅವನನ್ನ ಕೇಳ್ತೀನಿ. ಇಲ್ಲ ಇಲ್ಲ ದೇವಿ, ಈ ರೀತಿ ಅನರ್ಥ ಮಾಡ್ಬೇಡಿ. ಯಾಕೆ? ಯಾಕಂದ್ರೆ ಕೃಷ್ಣ ನನ್ಗೆ ಈ ಹಾರ ಕೊಡುವಾಗ ಹೇಳಿದ್ದ, ನಾನ್ ಈ ಮಾತ್ನ ಯಾರಿಗೂ ಹೇಳ್ಬಾರ್ದು ಅಂತ. ಈಗ ನೀವು ಅವನ್ನ ಕೇಳಿದ್ರೆ ನನ್ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ಜನರೆಲ್ಲ ಮಾತಾಡ್ಕೊಂತಾರೆ ನಾನ್ ಯಾವ ವಿಷಯನೂ ಗುಪ್ತವಾಗಿ ಇಡಲ್ಲ ಅಂತ. ಆಗ ಯಾವ ವ್ಯಕ್ತಿನೂ ತನ್ನ ವಸ್ತುನ ನನಗೆ ಮಾರೋದಿಲ್ಲ. ಇದರಿಂದ ನನ್ನ ವ್ಯಾಪಾರದಲ್ಲಿ ಹಾನಿ ಆಗುತ್ತಲ್ವಾ? ಹಾಗೆ ನಿಮ್ಗೇನಾದ್ರೂ ಅನ್ನಿಸ್ತಿದ್ರೆ ಕೃಷ್ಣ ನಿಮ್ಗೆ ಮೋಸ ಮಾಡ್ದ ಅಂತ, ನೀವು ಅವನ್ನ ಕ್ಷಮಿಸ್ಬೇಡಿ. ಶಿಕ್ಷೆ ಕೊಡಿ ಅವನಿಗೆ, ಕಠೋರ ಶಿಕ್ಷೆ ಕೊಡಿ ಅವನಿಗೆ. ಭವಿಷ್ಯದಲ್ಲಿ ಅವನ್ಗೆ ನಿಮ್ಮ ಯಾವ ಇಷ್ಟದ ವಸ್ತುನೂ ಕೊಡಬೇಡಿ. ನನ್ನ ವಿನಂತಿ ಇದು ಅನ್ಕೊಳ್ಳಿ ದೇವಿ. ನನ್ನ ವ್ಯಾಪಾರಕ್ಕೆ ನಷ್ಟ ಆಗೋ ಹಾಗೆ ಮಾಡಬೇಡಿ. ವಿಚಾರ ಮಗ್ನರಾದಿರ ಪ್ರಭು? ಹಾ ಹನುಮಂತ, ಇದನ್ನೇ ಯೋಚನೆ ಮಾಡ್ತಿದ್ದೆ. ಈ ಪರಿಸ್ಥಿತಿಯಿಂದ ಪಾರಾಗೋಕಿ ನಾನು ಸಾಮ, ದಾಮ, ದಂಡ, ಭೇದ ಯಾವ ವಿಧಾನದ ಪ್ರಯೋಗ ಮಾಡ್ಲಿ ಅಂತ. ನೀನ್ ಒಳ್ಳೆಯವನು ಅಂತ ನಂಬಿಸಿ ನನಗೆ ಮೋಸ ಮಾಡಿದ್ಯಾ? ಏನಾಯ್ತು? ನನ್ನ ಹೆಸರು ಎತ್ತಬೇಡ ನೀನು. ನನ್ ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ಈಗ ಹೊಸ ಆಟ ಕಟ್ಬೇಡ. ನಿನ್ ಗುಟ್ಟೆಲ್ಲ ನನ್ ಮುಂದೆ ರೆಡ್ ಆಗಿದೆ. ಆದ್ರೆ ಆತರ ನಾನೇನ್ ಮಾಡ್ದೆ ಅದನ್ನಾದ್ರೂ ಹೇಳು. ನೀನ್ ನನ್ಗೆ ಮೋಸ ಮಾಡ್ದೆ, ಮತ್ ಯಾವಾಗ್ಲೂ ಮೋಸನೇ ಮಾಡ್ತಿದ್ಯಾ. ಆದ್ರೆ ನಾನೇ ಒಬ್ಳು ದಡ್ಡಿ. ಆ ನೋವನ್ನೆಲ್ಲ ಮರ್ತು ಬಿಡ್ತೀನಿ. ಆದ್ರೆ ಇನ್ಮೇಲಲ್ಲ, ಇವತ್ತಿಂದ ನನ್ನ ನಿನ್ನ ಸಂಬಂಧ ಮುಗೀತು. ನಾನು ನಿನ್ನ ಹತ್ರ ಮಾತಾಡಲ್ಲ, ಮತ್ತೆ ನಾನು ಯಾವ ಗೆಳತಿಯರು ನಿನ್ನ ಹತ್ರ ಮಾತಾಡಲ್ಲ. ಆದ್ರೆ ಏನಾಯ್ತು ದೇವಿ? ಇವ್ರ ಮೇಲೆ ಕೋಪ ಯಾಕೆ ಮಾಡ್ಕೊಂಡ್ರಿ? ಅಂತದ್ದು ಇವ್ರು ಮಾಡಿದ್ದಾದ್ರೂ ಏನು? ನೀವು ಅದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಅವಶ್ಯಕತೆ ಇರೋದು ಅಂದ್ರೆ ನಿಮ್ ಮನ್ಸಲ್ಲಿ ನನಗೆ ಯಾವ ಸ್ಥಾನ ಇದೆ ಅಂತ.
ನೀವ್ ನನ್ನ ತಂಗಿ ಅನ್ಕೊಂಡಿದ್ರೆ ನೀವು ಕೂಡ ಈ ಗೊಲ್ಲನ ಜೊತೆ ಮಾತಾಡೋದ್ ನಿಲ್ಲಿಸ್ಬೇಕು. ದ್ವೇಷ ತುಂಬುವ ಕೆಲಸವಂತೂ ಪೂರ್ತಿಯಾಯಿತು. ಆದರೆ ಈ ಹನುಮಂತನ ಮೌನದ ಕಾರಣ? ರಾಧೆಯ ಮಾತಿಗೆ ಯಾವ ಉತ್ತರವನ್ನು ನೀಡುತ್ತಿಲ್ಲ. ನಂಗ್ ಮಾತ್ ಕೊಡಿ. ನಾನಾಗೆ ಹೇಳೋ ತನಕ ನೀವು ಗೊಲ್ಲನ ಹತ್ರ ಮಾತಾಡಬಾರ್ದು. ನನ್ ಮಾತೇ ಕೇಳ್ಬೇಕು, ಬೇರೆ ಯಾರ ಮಾತು ಅಲ್ಲ. ಮಾತ್ ಕೊಡಿ ನನಗೆ. ಮಾತ್ ಕೊಡಿ. ಈಗ ಎಲ್ಲರಿಗೂ ತಿಳಿಯುತ್ತದೆ ಗೋವರ್ಧನ ಪರ್ವತದ ಪೂಜೆ ಮಾಡುವ ಪರಿಣಾಮ. ಸರಿಯಾದ ಸಮಯ ಆಯಿತು. ಅಲ್ಲೇ ನಿಲ್ಲಿರಿ. ನೀವು ಯಾರು? ಇಲ್ಲಿ ಒಳಗೆ ಹೇಗೆ ಬಂದಿರಿ? ತಿಳಿದಿಲ್ಲವೇ ಇಲ್ಲಿ ಬರುವುದು ಅಪರಾಧವೆಂದು? ಸುಮ್ಮನಾದಿರೇಕೆ? ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ. ಉತ್ತರವಲ್ಲ, ಆದೇಶ ನೀಡುತ್ತಾನೆ ಭಗವಂತ ಕಂಸ. ಸರಿ ನನ್ನ ದಾರಿಯಿಂದ, ಅನ್ಯಥಾ ನಿನ್ನ ಜೀವ ಕಳೆದುಕೊಳ್ಳುವೆ. ಜೀವನ ಮತ್ತು ಮೃತ್ಯುವಿನ ನಿರ್ಧಾರ ಮಾಡುವುದು ಸಮಯ ಕಂಸ. ನೋಡಿಲ್ಲಿ, ಅನುಭವಿಸು ನಿನ್ನ ಈ ನಿರ್ಧಾರದ ಫಲವನ್ನು. ಭಸ್ಮ ಮಾಡುತ್ತೇನೆ ಎಲ್ಲರನ್ನು ಸುಟ್ಟು. ಅಯ್ಯೋ ಕಣ್ಬಿಡಿ, ಎದ್ದೊಳ್ಳಿ. ಏನಾಯ್ತು? ಎದ್ದೊಳ್ಳಿ, ಕಣ್ಬಿಡಿ. ಸುಮ್ನೆ ತಾಪ ಹೆಚ್ಚಿಸ್ತಿದ್ಯಾ? ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಕೆಣಕುತ್ತಿರುವಿರಿ ಭಗವಂತ ಕಂಸನನ್ನು. ಮಿತಿ ಮೀರುತ್ತಿದೆ ನನ್ನ ಸಹನೆ. ಶಿಕ್ಷೆ ನೀಡುತ್ತೇನೆ ನಿಮ್ಮ ಈ ಉದ್ದಟತನಕ್ಕೆ. ಈಗ ನೋಡಿ ಭಗವಂತ ಕಂಸನ ಕೋಪ. ಇಲ್ಲಂತೂ ಪುಸ್ತಕಗಳ ವಿಶಾಲ ಭಂಡಾರವೇ ಇದೆ. ವಿಷ್ಣುವಿನ ನಾಮದ ಪುಸ್ತಕವನ್ನು ಹೇಗೆ ಹುಡುಕಲಿ? ಸಮಯವೂ ಕಡಿಮೆ ಇದೆ. ಆದರೆ ನಾನು ಭಗವಂತ ಮತ್ತು ನನ್ನ ಗುರಿ ಮುಟ್ಟುವ ಮಾರ್ಗದಲ್ಲಿ ಸಮಯವು ತಡೆಯಾಗಲಾರದು.
ಏನಾಯ್ತು? ಅಯ್ಯೋ, ಇವ್ರು ಮೂರ್ಛೆ ತಪ್ಪಿದ್ದಾರೆ. ತಗೊಳ್ಳಿ, ನೀರ್ ಕುಡೀರಿ. ಅಯ್ಯೋ, ನಿಮ್ಗೇನಾಯ್ತು? ನಿಧಾನ. ಏನಾಯ್ತು? ಹುಷಾರು. ನಂದರಾಜ, ಇವ್ರ ಮೂಗಲ್ ರಕ್ತ ಬರ್ತಿದೆ. ಬಿಸಿಲಿಂದನೇ ಆಗಿರ್ಬೇಕು. ಬೇಗ ಇವ್ರನ್ನ ನೆರಳಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು. ಅಮ್ಮ, ನನ್ ಕಾಲ್ ಸುಡ್ತಿದೆ ಅಮ್ಮ. ಬಾ ಗೆಳೆಯ, ನಾನ್ ನಿನ್ ಮನೆ ಒಳಗಡೆ ಬಿಡ್ತೀನಿ. ಹೇ ಪ್ರಭು, ನಮ್ಮನ್ನ ಕಾಪಾಡು. ಇದೆಲ್ಲ ಏನಾಗ್ತಿದೆ? ಅನರ್ಥ ಆಗ್ತಿದೆ, ಘೋರ ಅನರ್ಥ. ನಾನು ಹೀಗಾಗಕ್ ಬಿಡಲ್ಲ. ಇಲ್ಲ. ಜೈ ಶ್ರೀರಾಮ. ಬಜರಂಗಿ ಅಣ್ಣ, ನನ್ಗೆ ನಿಮ್ ಸಹಾಯ ಬೇಕು. ಗೊಲ್ಲ, ನನ್ ಬಜರಂಗಿ ಅಣ್ಣನಿಂದ ದೂರ ಇರು. ಅವ್ರ ಹತ್ರ ಮಾತಾಡೋಕೆ ಪ್ರಯತ್ನಾನು ಮಾಡ್ಬೇಡ. ರಾಧೆ, ಈಗಿರೋ ಸ್ಥಿತಿ ಜನರಿಗೆ ಸಹಾಯ ಬೇಕಾಗಿದೆ. ಕೋಪ ಮಾಡ್ಕೊಂಡ್ ಕೂರೋದಲ್ಲ. ಏನಂದೆ? ನಾನ್ ಕೂತಿದ್ದೀನ? ನಿನಗ್ ಕಾಣಿಸ್ತಾ ಇಲ್ವಾ? ಇಲ್ಲಿ ನನ್ ಬಜರಂಗಿ ಅಣ್ಣನ್ ಜೊತೆ ಬೇಲಿದ ಹಣ್ಣನ್ನ ಅರ್ದು ಸುಸ್ತಾಗಿರೋ ಜನಕ್ಕೆ ಕುಡ್ಸೋ ಕೆಲಸ ಮಾಡ್ತಿದ್ದೀನಿ. ರಾಧೆ, ಅದನ್ ಬಿಟ್ಟು ಇನ್ನು ಏನೇನೋ ಕೆಲಸ. ನಮ್ ಸಮಯ ವ್ಯರ್ಥ ಮಾಡ್ಬೇಡ. ಹೋಗಿಲ್ಲಿಂದ. ನಮ್ಗೆ ನಮ್ ಕೆಲ್ಸ ಮಾಡಕ್ ಬಿಡು. ನಿನ್ಗೆ ಊರವ್ರಿಗೆ ಸಹಾಯ ಮಾಡ್ಬೇಕು ಅಂತಿದ್ರೆ ಒಬ್ನೇ ಮಾಡು. ಬಜರಂಗಿ ಅಣ್ಣ ಬರಲ್ಲ ನಿನ್ ಜೊತೆ. ಬರಲ್ಲ, ಖಂಡಿತ ಬರಲ್ಲ. ಈ ರಾಧೆ ಕೇಳ್ತೀರು. ಯಾರಿಗೂ ಬುದ್ಧಿನೇ ಇಲ್ಲ. ಎಲ್ರು ಸುಮ್ನೆ ನನ್ನ ಹತ್ರ ಮಾತಾಡೋದನ್ನ ನಿಲ್ಸಿದ್ದಾರೆ. ಯಾರಿಗೂ ಕೂಡ ನನ್ ಸಹಾಯ ಮಾಡೋ ಭಾವನೆ ಅರ್ಥನೇ ಆಗ್ತಿಲ್ಲ. ರಾಧೆ ಬೇಡ ಅಂದಾಗಿಂದ ಹನುಮಂತನೂ ನನ್ ಜೊತೆ ಮಾತಾಡ್ತಿಲ್ಲ. ಈಗ ನಾನ್ ಹೇಗೆ ಎಲ್ರಿಗೂ ಸಹಾಯ ಮಾಡ್ಲಿ? ಹೇಗೆ? ನಂದರಾಜ, ತಾಪ ಹೆಚ್ಚಾಗ್ತಾನೆ ಇದೆ. ನೀರು ಮುಗಿತಾ ಇದೆ. ನಂದ, ಆಕಾಶದಿಂದ ಅಗ್ನಿ ಸುರಿತಿರೋ ಹಾಗಿದೆ. ನೆಲ ಕೆಂಡ ತರ ಸುಡ್ತಿದೆ. ಅದಕ್ಕೆ ಊರಿನ ಜನರೆಲ್ಲ ಒಬ್ಬೊಬ್ಬರಾಗೆ ಮೂರ್ಛೆ ಹೋಗ್ತಿರೋದು. ಪ್ರಕೃತಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದೆಯೋ ಅನ್ನಿಸ್ತಾ ಇದೆ. ಈಗ ಈ ಕಷ್ಟಕ್ಕೇನು ಪರಿಹಾರ ಇಲ್ವಾ? ಮಾವ, ಜಗತ್ತಲ್ಲಂತ ಯಾವ ಕಷ್ಟ ಇದ್ರು ಅದನ್ನ ನಮ್ಮ ಮಾತೆ ದೂರ ಮಾಡ್ತಾಳೆ. ಕೃಷ್ಣ, ಈ ತಾಪದಿಂದ ಪಾರ್ ಮಾಡೋದು ಮಾತೆ ಮಡಿಲಿಗೂ ಸಾಧ್ಯ ಇಲ್ಲಪ್ಪ. ಮಾವ, ನಮ್ ದೇವಿ ಮಾತೆಗೆ ಆಗದೆ ಇದ್ರು ಈ ಬಿಸಿಲಿಂದ ರಕ್ಷಣೆ ಮಾಡಕ್ಕೆ ನಮ್ ಗೋಮಾತೆ ಖಂಡಿತ ಸಾಧ್ಯ ಇದೆ. ಈ ಕಷ್ಟನ ದೂರ ಮಾಡಕ್ಕೆ. ಕೃಷ್ಣ, ಗೋಮಾತೆ ನಮ್ಮನ್ನ ತಾಪದಿಂದ ಹೇಗ್ ಕಾಪಾಡ್ತಾಳೆ? ಅವಳೇ ಈ ತಾಪದಿಂದ ಒದ್ದಾಡ್ತಿದ್ದಾಳೆ. ಮಾವ, ಗೋಮಾತೆಯ ಸಗಣಿಯಲ್ಲಿ ಔಷಧಿಯ ಗುಣ ಇರುತ್ತೆ. ಕೃಷ್ಣ ಹೇಳ್ತಿರೋದು ಸತ್ಯ. ಗೋಮಯದಲ್ಲಿ ಔಷಧಿ ಗುಣ ಇರುತ್ತೆ. ಮತ್ತೆ ಸಗಣಿಯಿಂದ ತಂಪು ಸಿಗತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಇವತ್ ನಾವೆಲ್ಲ ಸೇರಿ ಬಾವಿಯಿಂದ ನೀರ್ ಸೇದಿ ನೀರ್ನೆಲ್ಲ ಶೇಖರಣೆ ಮಾಡಬೇಕು ಈ ಜಾಗದಲ್ಲಿ. ಇದ್ರಲ್ಲಿ ಯಾವ ಆಲಸ್ಯನೂ ಬೇಡ. ಇದು ಶಾಶ್ವತ ಪರಿಹಾರ ಅಲ್ಲ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕ್ಬೇಕು. ಅದಕ್ಕೆ ಹನುಮಂತನ್ನ ರಾಧೆಯ ವಚನದಿಂದ ಮುಕ್ತ ಮಾಡಬೇಕು. ಆದ್ರೆ ಹೇಗ್ ಮಾಡೋದು ಈ ಕೆಲ್ಸನ ನಾನು? ನಾರಾಯಣ ನಾರಾಯಣ. ಪ್ರಭು, ಕೃಷ್ಣನ ಬಾಯಲ್ಲಿ ನಾನು ಇದೇನು ಕೇಳುತ್ತಿದ್ದೇನೆ? ಹಸುವಿನ ವಿಸರ್ಜನೆ ಮನುಷ್ಯನಿಗೆ ಲಾಭಕಾರಿಯಾದದ್ದೇ. ಇದು ಹೇಗೆ ಸಾಧ್ಯವಿದೆ ಪ್ರಭು? ದಿವ್ಯ ಗೋವು ಕಾಮಧೇನುವಿನ ಕಾರಣದಿಂದ ದೇವರ್ಷಿ. ಕಾಮಧೇನು ಗೋವಿನ ಕಾರಣವೇ? ಅಂತಹ ಯಾವ ವಿಶೇಷವಿದೆ ಪ್ರಭು ಈ ಕಾಮಧೇನು ಗೋವಿನಲ್ಲಿ? ದೇವರ್ಷಿ, ಕಾಮಧೇನು ಎಲ್ಲ ಗೋವುಗಳ ಮಾತೆ. ಅವಳ ಶರೀರದಲ್ಲಿ 33 ಕೋಟಿ ದೇವತೆಗಳ ವಾಸವಿದೆ. ಗೋವಿನ ಹಾಲು ಅಮೃತಕ್ಕಿಂತ ಕಡಿಮೆಯಲ್ಲ ದೇವರ್ಷಿ. ಅದಲ್ಲದೆ ಗೋವಿನ ಗೊಬ್ಬರ ಕೂಡ ಲಾಭಕಾರಿಯಾದುದೆ. ಅಂದರೆ ಕೃಷ್ಣ,
ಸಮಸ್ತ ಮಾನವ ಜಾತಿಗಾಗಿ ಅತ್ಯಂತ ಲಾಭಕಾರಿ ಕಾರ್ಯ ಮಾಡುತ್ತಿದ್ದಾನೆ ಪ್ರಭು. ಮುಂಬರುವ ದಿನಗಳಲ್ಲಿ ಮನುಷ್ಯನ ಸ್ವಸ್ಥ ಜೀವನಕ್ಕಾಗಿ ಈ ಜ್ಞಾನದ ಮಹತ್ವಪೂರ್ಣ ಭೂಮಿಕೆ ಇರಲಿದೆ. ಅರ್ಥನೇ ಆಗ್ತಿಲ್ಲ ಈ ರಾಧೆಗೇನಾಗಿದೆಯೋ. ಸದಾ ಜಗಳ ಮಾಡ್ತಾಳೆ, ಆದ್ರೆ ಅವಳೇ ಮಾತಾಡ್ತಾಳೆ. ಇವತ್ ಮಾತಾಡ್ತಾನೂ ಇಲ್ಲ, ಮಾತಾಡಕ್ಕೂ ಬಿಡ್ತಾ ಇಲ್ಲ. ಅನ್ಸುತ್ತೆ ಅವಳಿಗ್ ನಾನ್ ಯಾವ್ದೋ ಮಾತಿಂದ ನೋವಾಗಿದೆ ಅಂತ. ಆದ್ರೆ ಯಾವಾಗ, ಯಾವ ಮಾತಿಂದ ಅವಳಿಗೆ ನೋವಾಗಿದೆ ಏನು ಅರ್ಥನೇ ಆಗ್ತಿಲ್ಲ. ಏನ್ ಮಾಡ್ಲಿ ನಾನು? ನನ್ನ ಇಷ್ಟು ಪ್ರಚಂಡ ತಾಪದಿಂದಲೂ ಈ ವೃಂದಾವನ ವಾಸಿಗಳ ಮೇಲೆ ಯಾವ ಪ್ರಭಾವವಿಲ್ಲ. ವ್ಯಾಕುಲರಾಗಿ ದೇವರಾಜನಿಗೆ ಶರಣಾಗುವುದು ಮತ್ತು ಅವನ ಪೂಜೆ ಮಾಡುವುದನ್ನು ಬಿಟ್ಟು ಇವರೆಲ್ಲ ಸಮಸ್ಯೆಗೆ ಪರಿಹಾರ ಹುಡುಕಿದರು. ಈಗ ನಾನೇನು ಮಾಡಲಿ? ಮರಳಿ ಹೋಗು ಸೂರ್ಯದೇವ. ದೇವರಾಜ, ನೀವು? ಸೂರ್ಯದೇವ, ಅಪೂರ್ಣ ಕಾರ್ಯ ಪರಾಜಯದ ಲಕ್ಷಣ ಮತ್ತು ಅಪೂರ್ಣ ಕಾರ್ಯ ಮಾಡುವವನು ಶತ್ರು ಸಮಾನ. ಆದ್ದರಿಂದ ಮರಳಿ ಹೋಗಿ ಶೇಷ ಕಾರ್ಯ ಪೂರ್ಣಗೊಳಿಸು. ಆದರೆ ಇದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿದೆ ದೇವರಾಜ. ಆದರೆ ನಿನಗೇನು ಮಹತ್ವಪೂರ್ಣವಾಗಿದೆ ಸೂರ್ಯದೇವ? ಸೃಷ್ಟಿಯ ನಿಯಮಗಳ ಪಾಲನೆಯೋ ಅಥವಾ ಸೃಷ್ಟಿಯ ಸರ್ವೋಚ್ಚ ಸಂಚಾಲಕನ ಆದೇಶದ ಪಾಲನೆಯೋ? ಪ್ರಭು, ದೇವಿಗೆ ಕೋಪವೇಕೆ ತಿಳಿಯಿತೆ? ಹೆಣ್ಮಕ್ಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲ್ಸ ಅನ್ನುವಂತ. ಒಂದೊಂದ್ಸಲ ಕಲ್ಲಿನ ತರ ಕಠೋರ ಆಗ್ಬಿಡ್ತಾರೆ, ಇನ್ನೊಂದ್ಸಲ ಹೂಗಿಂತ ಮೃದು ಆಗ್ಬಿಡ್ತಾರೆ. ಈ ಕ್ಷಣಕ್ಕೆ ಯಾವ ಮನಸ್ಥಿತಿನೂ ಅರ್ಥನೇ ಆಗಲ್ಲ. ರಾತ್ರಿ ಸಮಯದಲ್ಲಿ ಕೂಡ ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಅದು ಇಷ್ಟು ಪ್ರಚಂಡವಾಗಿ ಇದೆಂತ ಸಂಕಷ್ಟ? ನನಗಂತೂ ಅರ್ಥನೇ ಆಗ್ತಿಲ್ಲ. ಇಂಥ ಘಟನೆನ ನಾನು ಮೊದಲು ಯಾವತ್ತೂ ನೋಡಿಲ್ಲ. ಮಿತ್ರ, ಖಂಡಿತ ಏನೋ ಅನರ್ಥ ಆಗೋದ್ರಲ್ಲಿದೆ. ಈ ತಾಪ ಸಹಿಸೋಕಾಗ್ತಿಲ್ಲ ಅಕ್ಕ. ನೆರಳಿಗೆ ಹೋಗೋಣ. ನೆಲ ಅಂತೂ ಬೆಂಕಿ ಕೆಂಡದ ಹಾಗಾಗಿದೆ, ಕಾಲಿಡಕ್ಕೂ ಆಗ್ತಿಲ್ಲ ನಂದಣ್ಣ. ಬನ್ನಿ ಬನ್ನಿ, ಎಲ್ರು ಇಲ್ಲಿಂದ ಬನ್ನಿ. ಇದೆಂತಹ ಘಟನೆ ಪ್ರಭು? ನನ್ಗೇನು ಅರ್ಥನೇ ಆಗ್ತಿಲ್ಲ ಹನುಮಂತ. ನೀವಂತೂ ಅಂತರ್ಯಾಮಿ ಪ್ರಭು.